ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಸೊ ಈ ವಿಡಿಯೋದಲ್ಲಿ ಸೆನ್ಸಿಬಲ್ ಅನ್ನೋ ಒಂದು ಅಪ್ಲಿಕೇಶನ್ ಏಂತಕ್ಕೆ ಯೂಸ್ ಆಗುತ್ತೆ ಮತ್ತೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದು ಆ, ಒಂದು ಜಿರೋದನ್ ಅವರು ಅವರ ಒಂದು ಯಾರಾದ್ರೆ ಜಿರೋದ ಅಕೌಂಟ್ ಓಪನ್ ಮಾಡ್ತಾರಲ್ಲ ಅವಂತವ್ರಿಗೆ ಸೊ ಇದು ಫ್ರೀ ಆಗಿ ಆಕ್ಸೆಸಿಬಲ್ ಮಾಡೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಿರೋದ ಅಕೌಂಟ್ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ತಪ್ಪದೆ ಓಪನ್ ಮಾಡಿ. ಯಾಕಂತಂದ್ರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ಟ್ರೇಡರ್ಗೆ. ಓಕೆ, ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸೊ ಲಾಗಿನ್ ಆದ್ಮೇಲೆ ಒಂದು ಇಂಟರ್ಫೇಸ್, ಈ ತರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಟ್ರೇಡ್ಗೆ ಹೋದ್ರೆ ಸೊ ಇದು ಸ್ಟ್ರಾಟಜಿ ಬಿಲ್ಡರ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ಸ್, ಅದ್ರ ರಿಲೇಟೆಡ್ ರೆಡಿಮೇಡ್ ಸ್ಟ್ರಾಟಜೀಸ್ ಸಿಗುತ್ತೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ದಿನಕ್ಕೆ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಇದು ಸೆನ್ಸೆಕ್ಸ್, ಯಾವುದಕ್ಕೆ ಆಯ್ತು ಬುಲ್ಲಿಶು, ಬೇರೆ ಸೆಟಪ್ಸ್, ನ್ಯೂಟ್ರಲ್ ಸೆಟಪ್ಸ್ ಮತ್ತೆ ಅದರ ಬೇರೆ ಸೆಟಪ್ಸ್ ಎಲ್ಲ ಇರುತ್ತೆ. ಓಕೆ, ಈ ಒಂದು ಸ್ಟ್ರಾಟಜೀಸ್, ರೆಡಿಮೇಡ್ ಸ್ಟ್ರಾಟಜೀಸ್. ಸೊ ಒಂದೊಂದೊಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ಸ್ಟ್ರಾಟಜೀಸ್ ಆದ್ರೆ ಕಡಿಮೆ ಲಾಸ್ ಮತ್ತೆ ಜಾಸ್ತಿ ಪ್ರಾಫಿಟ್ ಅಂತ ಇರುತ್ತಲ್ಲ, ಸೊ ಆ ತರದ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು. ಓಕೆ, ನಿಮ್ ಟೈಮ್ ಇದ್ದಾಗ ಒಂದ್ಸತಿ ಎಲ್ಲ ಒಂದೇ ಆಪ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ನನಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟು ಮತ್ತೆ ಕಡಿಮೆ ಲಾಸ್ ಅನ್ಸಿ ಸ್ಟ್ರಾಟಜೀಸು ಇಲ್ಲಿದೆ ನೋಡಿ. ಬುಲ್ ಕಾಂಡರ್ ಮತ್ತೆ ಬುಲ್ ಬಟರ್ಫ್ಲೈ ಅಂತ. ಓಕೆ, ಇದು ಬುಲ್ಲಿಶ್. ಸೊ ಲಾಸ್ ಆದ್ರೆ ನೋಡಿ 1133, ಪ್ರಾಫಿಟ್ ಬಂದ್ರೆ 5,000, ಲಾಸ್ ಆದ್ರೆ 1,100 ರೂಪಾಯಿ ಆ ತರ. ಇದು ಅಷ್ಟೇ ಬುಲ್ ಬಟರ್ಫ್ಲೈ ಅನ್ನೋದು. ಇದರಲ್ಲಿ ಲಾಸ್ ತುಂಬಾ ಕಡಿಮೆ ಇರುತ್ತೆ ನೋಡಿ. 855 ಇದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ 5,395. ಸೊ ಈ ತರ ಪ್ರಾಫಿಟ್, ತುಂಬಾ ಪ್ರಾಫಿಟ್ ಇರ್ತಕ್ಕಂಥವನ್ನ ನೋಡಿ, ಲಾಸ್ ಕಡಿಮೆ ಇರ್ತಕ್ಕಂಥವನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಆ ತರದ ಸ್ಟ್ರಾಟಜೀಸ್ ಇಲ್ಲೂ ಅಷ್ಟೇ. ಈ ಒಂದು ಬಿಯೋಕಾಂಡರ್ ನೋಡಿದ್ರೆ ಲಾಸ್ ನೋಡಿ ತುಂಬಾ ಕಡಿಮೆ ಇದೆ, ಪ್ರಾಫಿಟೇ ಜಾಸ್ತಿ ಇದೆ. ಸೊ ಬಿಯೋ ಬಟರ್ಫ್ಲೈ ಲಾಸ್ ತುಂಬಾ ಕಡಿಮೆ, ಪ್ರಾಫಿಟ್ ಜಾಸ್ತಿ. ಸೊ ಈ ತರದ ಒಂದು ಸ್ಟ್ರಾಟಜೀಸ್ ನ ಯೂಸ್ ಮಾಡಿ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೇಡಿ. ಓಕೆನಾ, ಫಸ್ಟ್ ಒಂದು ವಾರ 2 ವಾರ ಫಸ್ಟ್ ಚೆಕ್ ಮಾಡಿ. ಯಾಕಂದ್ರೆ ಒಬ್ಬೊಬ್ಬರ ಒಂದು ಟಾರ್ಗೆಟ್ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಕೆಲವ್ರಿಗೆ 2,000 ರೂಪಾಯಿ ಸಾಕು ಅನ್ಸುತ್ತೆ, ಕೆಲವ್ರು 3,000 4,000 ರೂಪಾಯಿ ಟಾರ್ಗೆಟ್ ಇರುತ್ತೆ. ಸೊ ನಿಮ್ಗೆ ನಿಮ್ ಟಾರ್ಗೆಟ್ಗೆ ಅದು ವರ್ಕ್ ಆಗ್ತಿದ್ಯಾ, ಏನು ಯಾವ ತರ ಎಂಟ್ರಿ ತಗೋಬೇಕು, ಯಾವ ತರ ಎಕ್ಸಿಟ್ ಆಗ್ಬೇಕು, ಅದು ಪ್ರತಿಯೊಂದನು ಒಂದು ನಿಮ್ಗೆ ಒಂದು ಗ್ರಿಪ್ ಸಿಗೋವರೆಗೂ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆನೆ ನೀವು ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಿ. ಓಕೆ, ಸೊ ಡೈರೆಕ್ಟ್ ಆಗಿ ಬೇರೆ ಸಜೆಷನ್ ಮೇಲೆ ತಗೊಳ್ಳೋದು ತಪ್ಪಾಗುತ್ತೆ. ಓಕೆ, ಸೊ ಇವೆಲ್ಲ ಹೊಸ ಸ್ಟ್ರಾಟಜೀಸು. ನ್ಯೂಟ್ರಲ್ ಸ್ಟ್ರಾಟಜೀಸು, ಶಾರ್ಟ್ ಸ್ಟ್ರಾಂಗಲ್. ಸೊ ಇದು ನೋಡಿ, ಸೊ ಸ್ವಲ್ಪ ಹುಷಾರಾಗಿರ್ಬೇಕು. ನ್ಯೂಟ್ರಲ್ ಇವಾಗ ಮಾರ್ಕೆಟ್ ಬುಲಿಶ್ ಸೈಡ್ ಇದೆ ಅಂತಂದ್ರೆ ಈ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು, ಬೇರಿಶ್ ಇದೆ ಅಂತಂದ್ರೆ ಈ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು, ನ್ಯೂಟ್ರಲ್ ಇದ್ದಾಗ ಈ ತರದ್ದು. ಸೊ ನಿಮ್ಗೆ ಮಾರ್ಕೆಟ್ ಟ್ರೆಂಡ್ ನ ಐಡೆಂಟಿಫೈ ಮಾಡೋದು ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ಇದು ಹುಷಾರಾಗಿರ್ಬೇಕು. ಮ್ಯಾಕ್ಸಿಮಮ್ ಲಾಸ್ ಅನ್ಲಿಮಿಟೆಡ್. ಆಕ್ಚುಲಿ ಶಾರ್ಟ್ ಸ್ಟ್ರಾಂಗಲ್ ಅಂತಕ್ಕಂಥ ತುಂಬಾ ಒಳ್ಳೆ ಸ್ಟ್ರಾಟಜಿನೇ, ಬಟ್ ಹೆಂಗೆ ಸ್ವಲ್ಪ ಯಾಮಾರಿದ್ರೂ ಅದೇನಾದ್ರೂ ಒನ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗಕ್ ಸ್ಟಾರ್ಟ್ ಆದ್ರೆ ಹೆವಿ ಲಾಸಸ್ ಆಗತ್ತೆ. ಸೊ ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡೋದೆಲ್ಲ ಕಲ್ತಿರ್ಬೇಕು. ಓಕೆ, ಸೊ ಅದಕ್ಕೋಸ್ಕರನೇ ಹೇಳೋದು, ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಯಾವುದೇ ಸ್ಟ್ರಾಟಜಿಸ್ನ ಅಪ್ಲೈ ಮಾಡಕ್ ಹೋಗ್ಬೇಡಿ ಬ್ಲೈಂಡ್ ಆಗಿ. ಓಕೆ, ಅದಾದ್ಮೇಲೆ ಡ್ರಾಫ್ಟ್ ಪೊಸಿಷನ್ಸ್ ಇವೆಲ್ಲ ಇದಾವೆ. ಇದರಲ್ಲಿ ಡ್ರಾಫ್ಟ್ ಪೊಸಿಷನ್ಸ್ ಅಂದ್ರೆ ಯಾವ್ದಾದ್ರು ನೀವು ಒಂದು ಎಂಟ್ರಿ ತಗೊಂತಿದ್ರ ಪೇಪರ್ ಟ್ರೇಡ್ ಮಾಡಕ್ಕೆ, ಒಂದು ಯಾವ್ದಾರ ಒಂದು ಸ್ಟ್ರಾಟಜಿ ಚೆಕ್ ಮಾಡಕ್ಕೆ ಅಂತಂದ್ರೆ ಇಲ್ಲಿ ಆಡ್ ಮಾಡ್ಬೋದು. ಸೊ ನಿಮ್ದು ಯಾವ್ದೋ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಾಲ್ ಬೈ ಮಾಡಿದೀವಿ ಅನ್ನೋ ತರ ಆಡ್ ಮಾಡಿ ಚೆಕ್ ಮಾಡ್ಬೋದು. ಸೊ ಇದು ವರ್ಕ್ ಆಗ್ತಿದೆ ಏನು ಅಂತ. ಓಕೆ, ಅದಾದ್ಮೇಲೆ ಆಪ್ಷನ್ ಟ್ರೇಡಿಂಗ್ದು ಇಲ್ಲಿ ವಿಡಿಯೋಸ್ ಇರುತ್ತೆ ಆಪ್ಷನ್ಸ್ ಕಲಿಯರ್ಗೆ. ಓಕೆ, ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಸ್ಟ್ರಾಟಜಿ ವಿಸಾರ್ಡ್ ಅಂತಂದ್ರೆ ಇವಾಗ ನಿಮ್ದು ಒಂದು ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ನಿಫ್ಟಿ ಅನ್ಕೊಳ್ಳಿ, ನಿಮ್ ಪ್ರೆಡಿಕ್ಷನ್ ಅಪ್ ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ, ಸೊ ಅದ್ರ ಬೇಸ್ ಮೇಲೆ ಒಂದು ಸ್ಟ್ರಾಟಜಿಸ್ ಇದು ಕೊಡುತ್ತೆ. ಓಕೆ, ಅಲಾರಾಮ್ ನೋಟಿಫಿಕೇಶನ್ ಹೆಂಗೆ ಅಂತಂದ್ರೆ ಇದು ಒಂದ್ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ. ಎಂತಕ್ಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ 24,000 ಹತ್ರ ಇರುತ್ತೆ, 24,000 ಇನ್ನು 24,100ಕ್ಕೆ ಹೋದಾಗ ನೀವು ಶಾರ್ಟ್ ಮಾಡ್ಬೇಕು ಅಂತ ಒಂದು ನಿಮ್ ಪ್ಲಾನ್ ಇರುತ್ತೆ ಅನ್ಕೊಳ್ಳಿ. ಅವಾಗ
24,100ಕ್ಕೆ ಅಲಾರಾಮ್ ಸೆಟ್ ಮಾಡಿದ್ರೆ ಅದು ಮಾರ್ಕೆಟ್ ಅಲ್ಲಿಗೆ ಬಂತು ಅಂತಂದ್ರೆ ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಾಟ್ಸಪ್ ಮುಖಾಂತರ. ಸೊ ಅದನ್ನು ಮಾಡ್ಬೋದು. ಓಕೆ, ಸೊ ಇವೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ನಿಮ್ಗೆ ಬೇಕು ಅನ್ಸಿದ್ರೆ ಮಾತ್ರನೇ ಯೂಸ್ ಮಾಡಿ. ಇದಂತೂ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಬಿಲ್ಡರ್. ಅದಾದ್ಮೇಲೆ ಅನಾಲಿಸಿಸ್ ಅಷ್ಟೇ. ಆಪ್ಷನ್ ಚೈನು ಬೇಕೇ ಬೇಕು ನಿಮ್ಗೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಯಾವುದಾದ್ರೂ ಒಂದು ಯಾವುದೇ ಸೆಗ್ಮೆಂಟ್ಗೆ ಹೋದ್ರೂ ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸು ಐಡೆಂಟಿಫೈ ಮಾಡಕ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಸೊ ಈ ತರ ದೊಡ್ಡ ಲೈನ್ ಯಾವ್ದಿರುತ್ತಲ್ಲ ಗ್ರೀನು ಇಲ್ಲಿ ನೋಡಿದ್ರೆ ಅದನ್ನು ಅದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಕ್ಕೆ. ಫುಟ್ ಸೈಡ್ ಇದ್ರೆ ಇದು ಸಪೋರ್ಟ್ ಆಗಿರುತ್ತೆ. ಓಕೆ, ಕಾಲ್ ಸೈಡ್ ಇರೋದು ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಅಂದ್ರೆ 25,000 ಇಸ್ ಮೇಜರ್ ರೆಸಿಸ್ಟೆನ್ಸ್ ಅಂತ. ಸೊ ಇಲ್ಲಿ 55,000 ಇದು 24,000 ಸಪೋರ್ಟ್ ಆಗಿ ವರ್ಕ್ ಆಗ್ತಿದೆ. ಇನ್ನೊಂದು ಮೇಜರ್ ಸಪೋರ್ಟ್ ಬಂದ್ಬಿಟ್ಟು 23,500. ಸೊ ಈ ತರ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಕ್ಕೆ ಯೂಸ್ ಆಗುತ್ತೆ. ಈ ಓಪನ್ ಇಂಟ್ರೆಸ್ಟ್ ಅಲ್ಲೂ ಅಷ್ಟೇ, ಚೇಂಜಸ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಡೇಗೆ ಎಷ್ಟು ಚೇಂಜಸ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಅದಾದ್ಮೇಲೆ ಮಲ್ಟಿ ಸ್ಟ್ರೈಕ್ OI ನಾವೇನು ಅಷ್ಟು ಯೂಸ್ ಮಾಡ್ತಿಲ್ಲ. ನೀವು ಒಂದ್ಸತಿ ಚೆಕ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಬೇಕು ಅಂತಂದ್ರೆ ಮಾತ್ರ ಯೂಸ್ ಮಾಡಿ. ಸೊ ಇದು ಮಾತ್ರ ವೆರಿ ಇಂಪಾರ್ಟೆಂಟ್. FIDI ಡೇಟಾ, FIs ಅದೇನ್ ಬುಲಿಶ್ ಇದಾರ ಅಥವಾ ಅಪ್ ಸೈಡ್ ಇದಾರ, ಡೌನ್ ಸೈಡ್ ಇದಾರ ಅಥವಾ ನ್ಯೂಟ್ರಲ್ ಇದಾರ ಅಂತ ಎಲ್ಲ ನಮ್ಗೆ ಐಡೆಂಟಿಫೈ ಮಾಡಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಇದು ಬೇಕೇ ಬೇಕು. ಲೈವ್ ಆಪ್ಷನ್ ಚಾರ್ಟ್ಸ್ ಅಂದ್ರೆ ನಾವು ಚಾರ್ಟ್ಸ್ ನೋಡಕ್ಕೆ ಇದನ್ನ ಬಳಸ್ತೀವಿ. ಆ ಒಂದು ಪರ್ಟಿಕ್ಯುಲರ್ ಡೇಗೆ ನಾವು ಆಪ್ಷನ್ಸ್ ನಾವು ಚೆಕ್ ಮಾಡ್ತಾ ಹೋಗ್ಬೋದು ಯಾವ ತರ ಇದೆ ಅಂತ. ಸೊ ಇವೆಲ್ಲ ಚಾರ್ಟ್ ಯೂಸ್ ಮಾಡಕ್ಕೆ. ಸ್ಟಾಕ್ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಡೇಟಾ ಬೇಕು ಅಂತಂದ್ರೆ ಇದ್ರಲ್ಲಿ ನಾವು ನೋಡ್ಬೋದು. ಸ್ಕ್ರೀನರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇನ್ನು ಕಂಪ್ಲೀಟ್ ಅಂದ್ರೆ ಇಲ್ಲಿ ನೋಡೋ ಡೀಟೇಲ್ಸ್ ಒಂದು HDFC ಬ್ಯಾಂಕ್ ಅಂತಂದ್ರೆ ಅದ್ರದ್ದು ಡೀಟೇಲ್ಸ್ ಸಿಗುತ್ತೆ ನಮಗೆ. ಓಕೆ, ಇಲ್ಲಿ ನೋಡ್ಬೋದು. ಸೊ ATM ಎಷ್ಟು, ಒಂದು ಚೇಂಜ್ ಆಫ್ ಒಂದು ರಿಸಲ್ಟ್ ಎಷ್ಟನೇ ತಾರೀಕಿದೆ. ಸೊ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಬಟ್ ಈ ಒಂದು P&L ಡೀಟೇಲ್ಸ್, ಬ್ಯಾಲೆನ್ಸ್ ಶೀಟ್ ಡೀಟೇಲ್ಸ್, ಆರ್ಡರ್ ಬುಕ್ ಪ್ರತಿಯೊಂದು ನಿಮಗೆ ಬೇಕು ಅಂತಂದ್ರೆ ಇದ್ರಲ್ಲೇ ಒಂದು ಸ್ಕ್ರೀನರ್ ಅಂತ ಒಂದು ಇದಿದೆ, screener.in. ಅದ್ರಲ್ಲಿ ನಮ್ಗೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. PE ರೇಷಿಯೋ ಇಂದ ಹಿಡಿದು ಪ್ರಾಫಿಟ್ ಅಂಡ್ ಲಾಸ್. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, ಒಂದು PE ರೇಷಿಯೋ ಎಷ್ಟಿದೆ, ಬುಕ್ ವ್ಯಾಲ್ಯೂ ಎಷ್ಟಿದೆ, ಕರೆಂಟ್ ಪ್ರೈಸ್ ಎಷ್ಟಿದೆ. ಸೊ P&L ಅಕೌಂಟ್ ನೋಡ್ತೀವಿ, P&L ಡೀಟೇಲ್ಸ್ ನೋಡ್ತೀವಿ, ನೆಟ್ ಪ್ರಾಫಿಟ್, ನೆಟ್ ಲಾಸ್, ಬ್ಯಾಲೆನ್ಸ್ ಶೀಟ್ ಡೀಟೇಲ್ಸ್ ನೋಡ್ತೀವಿ. ಪ್ರತಿಯೊಂದು ಇದ್ರಲ್ಲಿ ಸಿಗುತ್ತೆ. ಓಕೆ, ಅದಾದ್ಮೇಲೆ ಟೆಕ್ನಿಕಲ್ ಸಿಗ್ನಲ್ಸ್. ಇದರಲ್ಲಿ ಅಪ್ ಸೈಡ್ ಡೌನ್ ಸೈಡ್ ಎಲ್ಲ ಬುಲ್ಲಿಶ್ ಯಾವ್ದಿದೆ, ಬೇರಿಶ್ ಸ್ಟಾಕ್ಸ್ ಯಾವ್ದಿದೆ, ಸೊ ಅವೆಲ್ಲ ನಾವು ನೋಡ್ಬೋದು. ಬಟ್ ಇಲ್ಲಿ ಬಂದಿದೆ ಆ ಒಂದು ಪರ್ಟಿಕ್ಯುಲರ್ ಡೇಗೆ ಆ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟ್ ಡೇನು ಹಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಇದ್ರ ಮೇಲೆನೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಜಸ್ಟ್ ಒಂದು ಸ್ಟಾಕ್ ಲಿಸ್ಟ್ ಅಷ್ಟೇ, ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ. ಸೊ ಅದು ಬೇಸ್ ಮೇಲೆ ನಾವು ನೆಕ್ಸ್ಟ್ ಅದು ಟೆಕ್ನಿಕಲ್ ಅನಾಲಿಸಿಸ್ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕು ಅದು ಅಪ್ ಸೈಡ್ ಇದೆಯಾ ಡೌನ್ ಸೈಡ್ ಇದೆಯಾ ಅಂತ. ಸೊ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಆ ಪರ್ಟಿಕ್ಯುಲರ್ ಡೇಗೆ. ಸೊ ಅದನ್ನು ನಾವು ನೋಡ್ಬೋದು. ಸೊ IV ಚಾರ್ಟ್ ಇದು ಬೇಕಂದ್ರೆ ಮಾತ್ರ ಯೂಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು ಸ್ಟಾಕ್ ಮಾರ್ಕೆಟ್ ಕ್ಯಾಲೆಂಡರ್. ಸ್ಟಾಕ್ ಮಾರ್ಕೆಟ್ ಕ್ಯಾಲೆಂಡರ್ ಅಲ್ಲಿ ನೆಕ್ಸ್ಟ್ ಯಾವ ಈವೆಂಟ್ಸ್ ಇದಾವೆ ಅಂತ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಇವತ್ತು 29th ಜೂನ್ ಅಲ್ವಾ. ಸೊ ಇದು ಈವೆಂಟ್ ಆಗೋಗಿದೆ. ನೆಕ್ಸ್ಟ್ ಇರೋದು July 3rd. ಇದು USA ರಿಲೇಟೆಡ್ FOMC ಮೀಟಿಂಗ್. ಸೊ ಈ ಮೀಟಿಂಗು ಇಲ್ಲಿ ನೋಡಿ ಇಂಪ್ಯಾಕ್ಟ್ ಹೈ ಇದೆಯಾ ಲೋ ಇದೆಯಾ ಮೀಡಿಯಂ ಇದೆಯಾ ಅಂತ. ಸೊ ಐ ಇದೆ. ಸೊ ಈ ತರ ಇಂಪ್ಯಾಕ್ಟ್
ಈ ತರ ಎಸ್ಪೆಷಲಿ ಈ ತರದ್ದು ಒಂದು ಈವೆಂಟ್ಸ್ ಇದ್ದಾಗ ಆಪ್ಷನ್ಸ್ ಎಲ್ಲಾರ್ಸು ಹುಷಾರಾಗಿರಿ. ಎಂತಕ್ಕೆ ಅಂತಂದ್ರೆ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಆಗ್ತಿರುತ್ತೆ. ಏನಾದ್ರೂ ಸ್ವಲ್ಪ ನಿಮ್ಮ ಪೊಸಿಷನ್ಗೆ ಆಪೋಸಿಟ್ ಇತ್ತು ಮಾರ್ಕೆಟ್ ಅಂತಂದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಲಾಸ್ ಅಂತಕ್ಕಂಥದ್ದು ಅನ್ಲಿಮಿಟೆಡ್, ಪ್ರಾಫಿಟ್ ಲಿಮಿಟೆಡ್. ಸೊ ಅದಕ್ಕೋಸ್ಕರ. ಅದಾದ್ಮೇಲೆ ಹೀಟ್ ಮ್ಯಾಪ್ ಅಂತ ಒಂದಿದೆ. ಆ ಒಂದು ಪರ್ಟಿಕ್ಯುಲರ್ ಡೇಗೆ ಸೊ ಎಷ್ಟು ಇದಿದೆ ಅಂದ್ರೆ ನೋಡಿ, ಇವು ಆ ಒಂದು ಪರ್ಟಿಕ್ಯುಲರ್ ಡೇ ನಲ್ಲಿ ಹೆವಿ ಅಂದ್ರೆ ಹೆಚ್ಚು ಪ್ರಾಫಿಟ್ ಮಾಡಿರೋ ಸ್ಟಾಕ್ಸ್ ಫಸ್ಟ್ ಇರುತ್ತೆ. ಸೊ ಇದೆಲ್ಲ ಮೀಡಿಯಂ ಪ್ರಾಫಿಟ್ ಮಾಡಿರ್ತದೆ. ಸೊ ಇಲ್ಲಿ ನೋಡಿದ್ರೆ ಆರೆಂಜು ಮೀಡಿಯಂ ಲಾಸ್. ಸೊ ಇಲ್ಲಿ ಎಂಡ್ ಇರುತ್ತಲ್ಲ, ಇದು ಜಾಸ್ತಿ ಲಾಸ್ ಆಗಿರೋ ಒಂದು ಸ್ಟಾಕ್ ಡೀಟೇಲ್ಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ಯೂಸ್ ಮಾಡಕ್ಕೆ ನಮ್ಗೆ ಒಂದೇ ಕಡೆ ಸಿಗುತ್ತೆ. ತುಂಬಾ ಡೀಟೇಲ್ಸ್ ಒಂದೇ ಕಡೆ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಸ್ಟ್ರಾಟಜೀಸ್ ನಮ್ಗೆ ಒಂದೇ ಕಡೆ ಸಿಗುತ್ತೆ, ಇದ್ರಲ್ಲೇ ಸಿಗುತ್ತೆ. ಆಮೇಲೆ ಇಲ್ಲಿ ನೋಟಿಫಿಕೇಶನ್ ಸೆಟ್ ಮಾಡ್ಬೋದು. ಮತ್ತೆ ಆಪ್ಷನ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇಲ್ಲೇ ಇರುತ್ತೆ. ಅದಾದ್ಮೇಲೆ ಆಪ್ಷನ್ ಚೈನ್ ಇಲ್ಲೇ ಇರುತ್ತೆ. ಓಪನ್ ಇಂಟ್ರೆಸ್ಟ್ ಡೇಟಾ ಇರುತ್ತೆ, FIDI ಡೇಟಾ ಇರುತ್ತೆ. ನಮ್ಗಿನ್ನ ಏನಂದ್ರೆ ಟೆಕ್ನಿಕಲ್ ಸಿಗ್ನಲ್ಸ್, ಸ್ಟಾಕ್ ಡೀಟೇಲ್ಸ್, ಸ್ಕ್ರೀನರ್ ಬೇಕು ಅಂತಂದ್ರೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ಯಾಲೆಂಡರ್ ಇರುತ್ತೆ, ಹೀಟ್ ಮ್ಯಾಪ್. ಸೊ ಇವೆಲ್ಲ ಒಂದೇ ಕಡೆ ಸಿಗುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ಒಂದು ಜಿರೋದ ಅಕೌಂಟ್ ಕಂಪಲ್ಸರಿ ಇರ್ಲೇಬೇಕು. ನಿಮ್ಗೆ ಆಲ್ರೆಡಿ ಇತ್ತು ಅಂದ್ರೆ ಫೈನು, ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಒಂದು ಕಂಪಲ್ಸರಿ ಓಪನ್ ಮಾಡಿ ಇಟ್ಕೊಂಡಿರಿ. ಸೊ ಇವತ್ತಲ್ಲ ನಾಳೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಇಂಟ್ರಾಡೇ ಟ್ರೇಡರ್ ಆದ್ರೆ ಇದು ಕಂಪಲ್ಸರಿ ಬೇಕೇ ಬೇಕು. ಓಕೆ, ಸೊ ವಾಚ್ ಲಿಸ್ಟ್ಗೆ ಆಡ್ ಮಾಡಿದ್ರೆ ಚಾರ್ಟ್ ನೋಡಕ್ಕೆ ನಮ್ಗೆ ಎಲ್ಲ ಯೂಸ್ ಆಗುತ್ತೆ ಇದು. ಆಮೇಲೆ ಪೊಸಿಷನ್ಸ್, ನಾವೇನಾದ್ರು ಓಪನ್ ಪೊಸಿಷನ್ ಇತ್ತು ಅಂದ್ರೆ ಅವೆಲ್ಲ ನೋಡ್ಬೋದು. ಮತ್ತೆ ಆರ್ಡರ್ ಬುಕ್, ನಮ್ದು ಆರ್ಡರ್ಸ್ ಏನಾರು ಇತ್ತು ಅಂದ್ರೆ ಸೊ ಅದನ್ನು ನೋಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಸೊ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂತ ಶೇರ್ ಮಾಡಿ. ಈ ಕಂಟೆಂಟ್ ಏನಾದ್ರು ಇದೇ ತರದ ಕಂಟೆಂಟ್ ಚಾನಲ್ ಅಲ್ಲಿ ನೋಡಿ ನಿಮ್ಗೆ ಇಷ್ಟ ಆಯ್ತು, ಸೊ ಮತ್ತೆ ಈ ತರದ ಕಂಟೆಂಟ್ಸ್ ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಈ ತರದ ವಿಡಿಯೋಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.